ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮರುಪರೀಕ್ಷೆ ಬರೆಸೋದಕ್ಕೆ ಸಿದ್ಧತೆಗಳಾಗಿದೆ. ದೇಶದಾದ್ಯಂತ ಇವತ್ತು ನೀಟ್ ಮರು ಪರೀಕ್ಷೆ ಆಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷೆ ಆರಂಭ ಆಗುತ್ತೆ. ಅಕ್ರಮ ತಡೆಗೆ ಎಲ್ಲೆಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿ ಅಂತೆ ಸೇನಾ ಭದ್ರತೆಯನ್ನ ಒದಗಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣಕ್ಕೆ ನೀಟ್ ಪರೀಕ್ಷೆ ರದ್ದಾಗಿತ್ತು. ಈಗಾಗಲೇ ಕಟ್ಟುನಿಟ್ಟಾಗಿ ಮಾರ್ಗಸೂಚಿಯನ್ನ NTA ಹೊರಡಿಸಿದೆಯಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ 16 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರೆಯೋದಕ್ಕೆ. ಬೆಂಗಳೂರು ಸೇರಿದಂತೆ 31 ಜಿಲ್ಲೆಗಳಲ್ಲಿ ಇವತ್ತು ಪರೀಕ್ಷೆ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆ 15 ನಿಮಿಷದ ತನಕ ಕೂಡ ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಕಾರಣದಿಂದ ಪರೀಕ್ಷೆಯನ್ನ ರದ್ದು ಮಾಡಲಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಈಗ ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿಗಳು ಸಿದ್ಧರಾಗ್ತಿದ್ದಾರೆ. 2 ಗಂಟೆಗೆ ಪ್ರಾರಂಭ ಆಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಅತಿ ಹೆಚ್ಚಿನ ಭದ್ರತೆ. ಯಾವುದೇ ರೀತಿಯ ಅಕ್ರಮ ಆಗಬಾರದು. ಈ ಬಾರಿ ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನಾ ರೀತಿಯ ಕ್ರಮಗಳನ್ನು NTA ಕೈಗೊಂಡಿದೆ. ಪ್ರಶ್ನೆ ಪತ್ರಿಕೆ ಸಿದ್ಧ ಮಾಡಿದವರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಎಲ್ಲೂ ಯಾರ ಸಂಪರ್ಕಕ್ಕೂ ಕೂಡ ಅವರು ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ನೇರವಾಗಿ ಭದ್ರತೆಯ ಮಧ್ಯದಲ್ಲಿ ಇವತ್ತು ಪ್ರಶ್ನೆ ಪತ್ರಿಕೆಗಳು ಕೊಠಡಿಗಳನ್ನು ತಲುಪುತ್ತೆ. ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿ ಹಂಚಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ ಅಧಿಕಾರಿಗಳು. ಭದ್ರತೆಗೆ ಅಂತ 2.5 ಲಕ್ಷ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪರೀಕ್ಷಾರ್ಥಿಗಳಿಗೆ 19 ನಿಮಿಷ ಹೆಚ್ಚುವರಿ ಸಮಯ ಸಿಗ್ತಾ ಇದೆ. ಈ ಬಾರಿ ವಿದ್ಯಾರ್ಥಿಗಳಿಗೆ ಒತ್ತಡ ಕಡಿಮೆ ಮಾಡೋದಕ್ಕೆ ಹೆಚ್ಚುವರಿಯಾಗಿ NTA ಟೈಮ್ ಅನ್ನ ಫಿಕ್ಸ್ ಮಾಡಿದೆ. ಪ್ರಶ್ನೆ ಪತ್ರಿಕೆಯ ಬುಕ್ಲೆಟ್ನಲ್ಲಿ 4 ಹೆಚ್ಚುವರಿ ಖಾಲಿ ಪುಟಗಳನ್ನು ಕೂಡ ಇಡಲಾಗಿರುತ್ತೆ. ಸೊ ಆರಾಮಾಗಿ ಎಕ್ಸಾಮ್ ಬರೀಬಹುದು. NTA ನೀಟ್ ಅಧಿಕೃತ ವೆಬ್ಸೈಟ್ನಲ್ಲೇ ಹೊಸ ಪ್ರವೇಶ ಪತ್ರವನ್ನು ಪಡೆದುಕೊಳ್ಳಬಹುದು. ಸೇನಾ ಕಣ್ಗಾವಲಿನಲ್ಲೇ ಇವತ್ತು ಪರೀಕ್ಷೆ ನಡೆಸೋದಕ್ಕೆ ಸಿದ್ಧತೆಗಳಾಗಿದೆ. ಯಾವುದೇ ಪ್ರಮಾದ ಆಗದಂತೆ ಈ ಬಾರಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ನೀಟ್ ಪರೀಕ್ಷೆಗೆ ಅರೆಸೇನಾ ಪಡೆಯನ್ನ ಕೂಡ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿದೆ. ಇದೇ ಮೊದಲ ಬಾರಿಗೆ ಪ್ರಶ್ನೆ ಪತ್ರಿಕೆ ಏರ್ ಲಿಫ್ಟ್ ಮಾಡಲಾಗ್ತಾ ಇರೋದು. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ವಾಯುಪಡೆ ಹೆಲಿಕಾಪ್ಟರ್ ಮೂಲಕ ಸೇನಾ ಸಿಬ್ಬಂದಿಯ ಭದ್ರತೆಯ ಮಧ್ಯದಲ್ಲೇ ಪ್ರಶ್ನೆ ಪತ್ರಿಕೆಯನ್ನು ರವಾನೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆತಂಕ ಸೃಷ್ಟಿಯಾಗಿತ್ತು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ವಿಚಾರ. ಬಟ್ ಈ ಬಾರಿ ಮರು ಪರೀಕ್ಷೆ ಹೆಂಗೆಲ್ಲ ಸಿದ್ಧತೆಗಳಾಗಿದೆ, ಯಾವೆಲ್ಲ ನಿಯಮಗಳಿದೆ, ವಿದ್ಯಾರ್ಥಿಗಳಿಗೆ ಮೋಸ್ಟ್ಲಿ ಈ ಬಾರಿ ಯಾವುದೇ ರೀತಿ ಆತಂಕ ಇಲ್ಲ. ಈ ಕೆಲಸ ಮೊದಲೇ ಮಾಡಿದ್ರೆ ಇಷ್ಟೆಲ್ಲ ಆತಂಕ ಸೃಷ್ಟಿ ಆಗ್ತಿರ್ಲಿಲ್ಲ ಅಂತ. ಎನಿವೆ ಇವತ್ತು ಪರೀಕ್ಷೆಯ ಸಿದ್ಧತೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಏನಂದರೆ ಈ ಒಂದು ದೇಶಾದ್ಯಂತ ನಡೀತಾ ಇರೋಂಥ ನೀಟ್ UG ಪರೀಕ್ಷೆ ಏನಿದೆ, ಈ ಪರೀಕ್ಷೆಗೆ ಈ ಬಾರಿ ಏನು ಮರು ಪರೀಕ್ಷೆ ಇದು ನಡೀತಾ ಇರೋದು. ಕಳೆದ ಬಾರಿ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಪರೀಕ್ಷೆಯನ್ನು ಮತ್ತೆ ಮರುಪರೀಕ್ಷೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮರುಪರೀಕ್ಷೆಗೆ ಓದಬೇಕು ಅಂತಲೇ ಎಷ್ಟೋ ಜನ ವಿದ್ಯಾರ್ಥಿಗಳು ಒತ್ತಡಕ್ಕೆ ಒಳಗಾಗಿ 2 ವಿದ್ಯಾರ್ಥಿಗಳು ದೇಶದ ಹಲವೆಡೆ ಆತ್ಮಹತ್ಯೆ ಮಾಡಿಕೊಂಡಂತಹ ವರದಿಗಳು ಕೂಡ ಬಂದಿದ್ದವು. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಒಂದು ಪರೀಕ್ಷೆಯನ್ನು ಒಂದು ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಯಾವುದೇ ರೀತಿ ಒತ್ತಡಕ್ಕೆ ಒಳಗಾಗಬಾರ್ದು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಇರ್ಬೋದು ಮತ್ತು ಇನ್ಯಾವುದೇ ರೀತಿಯಾದಂಥ ಅಕ್ರಮಗಳು ನಡೆಯದಂತೆ ತಡೆಯೋದಕ್ಕೆ ಸಕಲ ವ್ಯವಸ್ಥೆಯನ್ನು ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಮಾಡಿಕೊಂಡಿದೆ. ಅದಕ್ಕೋಸ್ಕರ ಈ ಒಂದು ಎಕ್ಸಾಮ್ ಏನು ಇವತ್ತು ಮಧ್ಯಾಹ್ನ 2 ಗಂಟೆಗೆ ಶುರುವಾಗುತ್ತೆ. ಸಹಜವಾಗಿ 5 ಗಂಟೆಗೆ ಮುಗಿಬೇಕಾಗಿತ್ತು, ಆದರೆ ಅದನ್ನು 5:15 ವಿಸ್ತರಣೆ ಮಾಡಲಾಗಿದೆ. ಅಂದರೆ 15 ನಿಮಿಷಗಳ ಕಾಲ ಹೆಚ್ಚುವರಿ ಕಾಲಾವಕಾಶವನ್ನು ಕೂಡ ಕೊಡಲಾಗಿದೆ. ಇನ್ನು ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಕೊಠಡಿಗಳೇನಿದ್ದಾವೆ, ಪ್ರತಿ ಕೊಠಡಿನಲ್ಲೂ 2 CCTV ಕ್ಯಾಮ್ರಾಗಳಿರ್ತವೆ. ಜೊತೆಗೆ ಪ್ರತಿ ಕೊಠಡಿಗೂ CRPF ಪೊಲೀಸರ ಒಂದು ಭದ್ರತೆ ಇರುತ್ತೆ. ಜೊತೆಗೆ ದೇಶದ ಕೆಲವೊಂದು
ಯಾರು ಗುಡ್ಡಗಾಡ ಪ್ರದೇಶಗಳಿದ್ದಾವೆ, ದುರ್ಗಮ ಪ್ರದೇಶಗಳಿದ್ದಾವೆ, ಅಲ್ಲಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಕಾಲಕ್ಕೆ ತಲುಪಿಸೋದಕ್ಕೋಸ್ಕರ ಏನು ಭಾರತೀಯ ವಾಯುಪಡೆಯ MI ಹೆಲಿಕಾಪ್ಟರ್ಗಳೇನಿದ್ದಾವೆ ಅದ್ರ ಮೂಲಕ ಈಗಾಗಲೇ ಪ್ರಶ್ನೆ ಪತ್ರಿಕೆಯನ್ನು ತಲುಪಿಸುವಂಥ ಕೆಲಸ ಆಗಿದೆ. ಜೊತೆಗೆ ಈ ಒಂದು ಪರೀಕ್ಷೆ ನಡೆಯೋ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಸಾಕಷ್ಟು ಭದ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಈ ಹಿಂದೆನೇ ಭಾರಿ ಸುದ್ದಿಯಾಗಿತ್ತು, ಇದು ಜನವರನ್ನ ತೆಗೆಸ್ಬಿಟ್ರು, ತಾಳಿ ತೆಗೆಸ್ಬಿಟ್ರು, ಆ ಥರ ಎಲ್ಲ ಮಾಹಿತಿಗಳು. ಆ ರೀತಿಯಾದಂಥ ಪ್ರಮಾದಗಳು ನಡೀಬಾರ್ದು. ಅದ್ರ ಜೊತೆಯಲ್ಲೇನೆ ಕೆಲವೊಂದು ಏನೊಂದು ನಿರ್ಬಂಧಗಳಿದ್ದಾವೆ ಅದನ್ನು ವಿದ್ಯಾರ್ಥಿಗಳು ಪಾಲಿಸಬೇಕು ಅನ್ನೋ ಕಾರಣಕ್ಕೆ ಮೊದಲಿಗೆ ಯಾವ ರೀತಿಯಾದಂಥ ನಿರ್ಬಂಧಗಳನ್ನು ಏರಲಾಗಿದೆ ಅಂತೇಳ್ಬಿಟ್ಟು ಪಟ್ಟಿಯನ್ನು ಕೂಡ ಕೊಡಲಾಗಿದೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಇರೋಂಥ ಚಪ್ಪಲಿ ಹಾಕ್ಕೊಳ್ಬಾರ್ದು, ಜೊತೆಗೆ ವಾಟರ್ ಬಾಟ್ಲ್ ಕೂಡ ಅದು ಟ್ರಾನ್ಸ್ಪರೆಂಟ್ ಇರಬೇಕು, ಆ ರೀತಿಯಾದಂಥ ಎಲ್ಲ ನಿಯಮಾವಳಿಗಳನ್ನು ರೂಪಿಸಲಾಗಿದೆ. ಹಾಗಾಗಿ ಈ ಬಾರಿ ಏನೊಂದು ಪರೀಕ್ಷೆ ಇದೆ, ಇದು ನೀಟ್, ಇದು ವಿದ್ಯಾರ್ಥಿಗಳಿಗೆ ಅಷ್ಟೇ ಪರೀಕ್ಷೆ ಅಲ್ಲ, ಇದು ಪರೀಕ್ಷಾ ಪ್ರಾಧಿಕಾರಕ್ಕೇ ಇದೊಂದು ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಈ ಒಂದು ಅಗ್ನಿ ಪರೀಕ್ಷೆನ ಎಷ್ಟು ಮಟ್ಟಿಗೆ ಪರೀಕ್ಷಾ ಪ್ರಾಧಿಕಾರ ಗೆಲ್ಲುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.